ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಶಿವನ ಇನ್ನೊಂದು ರೂಪ ನೀಲಕಂಠ ರೂಪದ ಬಗ್ಗೆ ತಿಳಿದುಕೊಳ್ಳೋಣ. ನೀಲಕಂಠ ಎಂದ ಕೂಡಲೇ ತ್ಯಾಗ ಮತ್ತು ಕರುಣೆ ನೆನಪಿಗೆ ಬರುತ್ತದೆ. ನೀಲಕಂಠನ ಕತೆ ಶಿವನ ಅತ್ಯಂತ ಪ್ರಸಿದ್ಧ ಹಾಗೂ ಪ್ರಭಾವಶಾಲಿ ರೂಪಗಳಲ್ಲಿ ಒಂದಾಗಿದೆ. ಇದು ತ್ಯಾಗ, ಕರುಣೆ ಮತ್ತು ಪ್ರಪಂಚ ರಕ್ಷಣೆಯ ಸಂಕೇತವಾಗಿದೆ. ನೀಲಕಂಠ ಎಂಬ ಪದದ ಅರ್ಥ ನೀಲ ಅಂದರೆ ನೀಲಿ ಮತ್ತು ಕಂಠ ಎಂದರೆ ಕತ್ತು, ನೀಲವಾದ ಕಂಠವನ್ನು ಹೊಂದಿರುವವನು ಅಂತ. ನೀಲಕಂಠನ ಕತೆ ಶಿವನ ದಯೆ ಮತ್ತು ಶೌರ್ಯದ ಶ್ರೇಷ್ಠ ಉದಾಹರಣೆ. ಅವರು ಕೇವಲ ದೇವರು ಅಲ್ಲ, ತ್ಯಾಗದ, ಸಹನೆಯ ಮತ್ತು ಪ್ರೀತಿಯ ಜೀವಂತ ರೂಪ. ನಾವು ಜೀವನದಲ್ಲಿ ದುಃಖ, ಕಷ್ಟವನ್ನು ಎದುರಿಸುವಾಗ ನೀಲಕಂಠ ತತ್ವವನ್ನು ನೆನಪಿಸಿಕೊಳ್ಳಬೇಕು. ಅದೇ ನಿಜವಾದ ಭಕ್ತಿ. ವಿಷವನ್ನು ಕುಡಿದವನೇ ಅಮೃತದ ದಾರಿ ತೋರಿಸಿದವನು. ಇವಾಗ ನಾವು ಸಮುದ್ರ ಮಂಥನದ ಕಥೆಯನ್ನು ತಿಳಿದುಕೊಳ್ಳೋಣ. ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ದೈತ್ಯರು ಅಮೃತವನ್ನು ಪಡೆಯಲು ಕ್ಷೀರಸಾಗರವನ್ನು ಮಥಿಸಿದರು. ಅದರಲ್ಲಿದ್ದ ಅನೇಕ ವಸ್ತುಗಳು ಹೊರಬಂದವು: ಲಕ್ಷ್ಮಿ, ಚಂದ್ರ, ಅಪ್ಸರೆಯರು, ಕೌಸ್ತುಭಮಣಿ. ಆದರೆ ಕೊನೆಗೆ ಹೊರಬಂದಿದ್ದು ಒಂದು ಭಯಾನಕ ವಿಷ, ಅಂದರೆ ಹಾಲಾಹಲ. ಆ ವಿಷವು ಅಷ್ಟು ಭೀಕರವಾಗಿತ್ತು. ಅದರ ವಾಸನೆಯಿಂದಲೇ ಪ್ರಪಂಚ ನಾಶವಾಗಲು ಆರಂಭವಾಯಿತು. ದೇವತೆಗಳು ಭಯದಿಂದ ಬ್ರಹ್ಮನ, ವಿಷ್ಣುವಿನ ಆಶ್ರಯ ಪಡೆದರು. ಆದರೆ ಅವರಿಗೂ ಪರಿಹಾರ ಕಾಣಿಸಲಿಲ್ಲ. ಕೊನೆಗೆ ಎಲ್ಲರೂ ಮಹಾದೇವನಿಗೆ ಶರಣಾಗಿ ಹೋದರು. ಶಿವನು ಎಲ್ಲರ ದುಃಖವನ್ನು ಕಂಡು ದಯೆಯಿಂದ ಆ ವಿಷವನ್ನು ಸ್ವಯಂ ಕುಡಿದರು. ಪಾರ್ವತಿ ದೇವಿ ಅವರ ಹಿತಕ್ಕಾಗಿ ವಿಷವು ಕಂಠದೊಳಗೆ ಉಳಿಯುವಂತೆ ತಡೆದಳು. ಆ ವಿಷದಿಂದ ಅವರ ಕಂಠ ನೀಲವರ್ಣಗೊಂಡಿತು. ಹೀಗಾಗಿ ಅವರು ನೀಲಕಂಠ ಎಂದೇ ಪ್ರಸಿದ್ಧರಾದರು. ಈ ಘಟನೆಯಿಂದ ಪ್ರಪಂಚ ಉಳಿಯಿತು. ಹೀಗಾಗಿ ಶಿವನು ತ್ಯಾಗದ ಮತ್ತು ರಕ್ಷಣೆಯ ಪರಮ ರೂಪವಾದರು. ಈ ಕತೆ ನಮಗೆ ಏನು ಹೇಳುತ್ತದೆ ಎಂದರೆ, ಶಿವನು ಕೇವಲ ಪ್ರಪಂಚವನ್ನು ಉಳಿಸಿದವನು ಅಲ್ಲ, ಅವರು ಬದುಕು ಎಂಬುದರ ಅರ್ಥವನ್ನು ಬೋಧಿಸಿದವರು. ಜೀವನದಲ್ಲಿ ಕಷ್ಟ, ನೋವು ಬಂದಾಗ ಅದನ್ನು ದೂರುವುದಕ್ಕಿಂತ ಧೈರ್ಯದಿಂದ ಸ್ವೀಕರಿಸಿ ಶಾಂತಿಯನ್ನು ಕಾಯ್ದುಕೊಳ್ಳುವುದು ನಿಜವಾದ ಶಿವತ್ವ. ಧನ್ಯವಾದ.